ಇನ್ನು ದರ್ಶನ್ಗೆ ಸಿಗುತ್ತಾ ಸೀಸ್ ಆಗಿರುವಂತ 37 ಲಕ್ಷ? ಹೀಗೊಂದು ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹಣ ಜಪ್ತಿ ಮಾಡಿರ್ತಾರೆ. ಕೊಲೆ ಆರೋಪಿ ದರ್ಶನ್ ಮನೆಯಲ್ಲಿ 37 ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿರುತ್ತೆ. ಅದನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಆವತ್ತಿನ ದಿನ ಹಣ ವಾಪಸ್ಗಾಗಿ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಕೂಡ ಹಾಕಿದ್ರು. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಇವತ್ತು. ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಐಟಿ ಇಲಾಖೆಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುತ್ತೆ. ಅವತ್ತಿನ ದಿನ ಏನ್ ಕಾರಣವನ್ನ ಕೊಟ್ಟು ಸೀಸ್ ಮಾಡಲಾಗಿತ್ತು ಅನ್ನೋದು ಕೂಡ ಇಲ್ಲಿ ಗಮನಿಸಬಹುದು. ಕೇಸನ್ನ ಮುಚ್ಚಿ ಹಾಕೋದಕ್ಕಿಟ್ಟಂತ ಹಣ ಅನ್ನೋದಾಗಿ ಸೀಸ್ ಮಾಡಿರ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇದೀಗ ಅವತ್ತಿನ ದಿನ ಸೀಸ್ ಮಾಡಿರೋದಕ್ಕೆ ಕೊಟ್ಟಿರುವಂತಹ ಕಾರಣ ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಇಟ್ಟಿರುವಂತಹ ಹಣ, ಅದೇ ಹಣವನ್ನ ಬಳಕೆ ಮಾಡಿದ್ದಾರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದಿತ್ತು. ಏನ್ ಕಾರಣ ಕೊಟ್ಟು ದರ್ಶನ್ ಆ ಹಣವನ್ನ ವಾಪಸ್ ಪಡೆಯೋದಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ? ಇವತ್ತಿನ ದಿನ ಏನೇನ್ ಡೆವಲಪ್ಮೆಂಟ್ ಈ ವಿಚಾರದಲ್ಲಿ ನಡೆಯುತ್ತೆ ಪ್ರಜ್ವಲ್? ಚೈತ್ರ, ಈಗಾಗಲೇ ದರ್ಶನ್ ಅರೆಸ್ಟ್ ಮಾಡಿದಂತ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ದರ್ಶನ್ ಮನೆಯಲ್ಲಿ ಒಂದು ಬ್ಯಾಗಿನಲ್ಲಿ 37 ಲಕ್ಷ ಹಣ ಇತ್ತು ಅಂತ ಹೇಳಿ ಮನೆ ಸರ್ಚ್ ಮಾಡಿದ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇದನ್ನ ಜಪ್ತಿ ಮಾಡಿರ್ತಾರೆ. ಮತ್ತೆ PF ನಂಬರ್ 104ರಲ್ಲಿ ನ್ಯಾಯಾಲಯಕ್ಕೂ ಕೂಡ ಮಾಹಿತಿಯನ್ನ ನೀಡಿರ್ತಾರೆ. ಮತ್ತೆ ಈ 37 ಲಕ್ಷ ಏನ್ ಹಣ ಇದೆ, ಈ ಹಣವನ್ನ ಕೊಲೆ ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೆ ಬಳಕೆ ಮಾಡ್ಲಿಕ್ಕೋಸ್ಕರನೇ ಹಣವನ್ನ ಅರೇಂಜ್ ಮಾಡ್ಕೊಂಡಿತ್ತು ದರ್ಶನ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಕಂಡು ಬಂತ ಅಂಶಗಳು ಅಂತ ಹೇಳಿ ಪೊಲೀಸರು ಒಂದು ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ರು PF ಹಾಕಿದಂತ ಸಂದರ್ಭದಲ್ಲಿ. ಆದ್ರೆ ಇದನ್ನ ಮೋಹನ್ ರಾಜ್ ವ್ಯಕ್ತಿ ಒಬ್ಬನಿಂದ ಸಾಲದ ರೂಪದಲ್ಲಿ ತಾನು ಪಡೆದುಕೊಂಡಿದ್ದೆ, ಅದನ್ನ ತನ್ನ ಖರ್ಚಿಗೋಸ್ಕರ ಪಡೆದುಕೊಂಡಿದ್ದಂಥದ್ದು ಅನ್ನೋದನ್ನ ದರ್ಶನ್ ಅವರು ಹೇಳ್ಕೊಟ್ಟಿದ್ದಂಥದ್ದು. ಈ ದರ್ಶನ್ ಅವರ ಸ್ಟೇಟ್ಮೆಂಟ್ ಸಹಿತ ಅದೇ ಇತ್ತು. ಮತ್ತೆ ಮೋಹನ್ ರಾಜ್ ಅನ್ನ ಸ್ಟೇಟ್ಮೆಂಟ್ ಮಾಡ್ಕೊಂಡಾಗ ಸಂದರ್ಭದಲ್ಲಿ ಕೊಲೆ ವಿಷಯ ಮೋಹನ್ ರಾಜ್ ಗೊತ್ತಿರಲಿಲ್ಲ, ಬದಲಾಗಿ ಹಣ ಕೊಡು ಅಂತ ಕೇಳಿದ್ರೆ ಮಾತ್ರ ತಂದು ಕೊಟ್ಟಿದೆ ಅನ್ನೋದನ್ನ ಹೇಳಿದ್ರು. ಹೀಗಾಗಿ ನ್ಯಾಯಾಲಯಕ್ಕೆ ಒಂದ್ಸಲ PF ಹಾಕಿ ಅದನ್ನ ಪ್ರಾಪರ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಆ ಒಂದು ಪ್ರಾಪರ್ಟಿ ನ್ಯಾಯಾಲಯದ ಸ್ವತ್ತಾಗಿರುತ್ತೆ, ಅಂದ್ರೆ ಹಣ ನ್ಯಾಯಾಲಯದ ಸ್ವತ್ತಾಗಿರುತ್ತೆ ರಿಲೀಸ್ ಮಾಡೋ ತನಕ. ಹೀಗಾಗಿ ಇವ್ರೀಗ ನ್ಯಾಯಾಲಯಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ. ಈ ನ್ಯಾಯಾಲಯ ಏನು ವಿಚಾರಣೆ ನಡೆಸಿದ ಬಳಿಕವಾಗಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ಬೇಕು. ರಿಲೀಸ್ ಆರ್ಡರ್ ನ ಮಾಡ್ತು ಅಂತ ಅಂದ್ರೆ ಈಗ ಏನ್ ಪೊಲೀಸರು ಹಣವನ್ನ ನ್ಯಾಯಾಲಯದ PF ಹಾಕಿರ್ತಾರೆ, ಹಣವನ್ನ ರಿಲೀಸ್ ಮಾಡಿಕೊಡ್ಬೇಕಾಗತ್ತೆ. ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಅದೇನೀಗ ಜಪ್ತಿಯಾಗಿ ಉಳಿದಿರುತ್ತೆ, ಅದೇ ರೀತಿಯಾಗಿ ಉಳಿದಿರುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.